ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೇವರ ವಾಕ್ಯ 91ನೇ ಕೀರ್ತನೆ 1ನೆಯ ವಾಕ್ಯ. ದೇವರ ವಾಕ್ಯ ನಮಗೆ ಹೇಳುತ್ತಿದೆ, ಪರಸ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. 91ನೇ ಕೀರ್ತನೆ ಹಣೆಬರಹ ಹೇಳುತ್ತೆ, ದೇವಾಶ್ರಿತರು ಸುರಕ್ಷಿತರು. ದೇವರನ್ನ ಆಶ್ರಯಿಸಿಕೊಳ್ಳುವ ನಾವು ಯಾವ ಕೇಡಿಗೂ ಈಡಾಗುವುದಿಲ್ಲ, ಸುರಕ್ಷಿತವಾಗಿ ಜೀವಿಸುತ್ತೇವೆ ಎಂದು ದೇವರ ವಾಕ್ಯ ನುಡಿಯುತ್ತದೆ. ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟು ದೇವರಲ್ಲಿ ವಿಶ್ವಾಸವಿಟ್ಟು ಜೀವಿಸುವ ಯಾವೊಬ್ಬ ವ್ಯಕ್ತಿಯು ಈ ಲೋಕದ ಸಂಕಷ್ಟಕ್ಕೆ ಈಡಾಗಿ ಸೋತು ಹೋಗುವುದಿಲ್ಲ. ಉದಾಹರಣೆಗೆ ನಾವು ಬೈಬಲ್ ಶ್ರೀಗ್ರಂಥದಲ್ಲಿ ನೋಡುತ್ತೇವೆ, ದಾನಿಯೇಲನ ಗ್ರಂಥದಲ್ಲಿ ದಾನಿಯೇಲನ ಸಹೋದರರು ನೆಬೂಕದ್ನೆಚ್ಚರ್ ನಿರ್ಮಿಸಿದ ಕಂಚಿನ ಪುತ್ಥಳಿಯನ್ನ ಆರಾಧಿಸುವುದಾಗಿ ರಾಜಾಜ್ಞೆ ಹೊರಡುವಾಗ, ಈ ದಾನಿಯೇಲನ ಸ್ನೇಹಿತರು 3 ಜನ, ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರು ಹೇಳುತ್ತಾರೆ, ರಾಜರೇ, ನಾವು ಸತ್ತರೂ ಸಹ ನಮ್ಮ ದೇವರಿಗೆ ವಿರುದ್ಧವಾಗಿ ನಾವು ಪಾಪ ಮಾಡುವುದಿಲ್ಲ. ನಾವು ಇದರಿಂದ ಸಾಯಬೇಕೆಂಬುದು ನಮ್ಮ ದೇವರ ಚಿತ್ತವಾಗಿದ್ದಲ್ಲಿ ನಾವು ಸಾಯಲು ಸಿದ್ಧ. ಆದರೆ ನನ್ನ ದೇವರು ನನ್ನನ್ನು ರಕ್ಷಿಸುತ್ತಾರೆ. ಈ ರಾಜಾಜ್ಞೆಯನ್ನ ಉಲ್ಲಂಘಿಸಿದ ಕಾರಣ ಶದ್ರಕ್, ಮೆಷಕ್, ಅಬೇದ್ನೆಗೋ ಇವರನ್ನ ಉರಿಯುತ್ತಿರುವ ಹಾವಿಗೆಯಲ್ಲಿ ಹಾಕಲಿಕ್ಕೆ ರಾಜ ಆಜ್ಞೆ ಹೊರಡಿಸುತ್ತಾನೆ. ಶದ್ರಕ್, ಮೆಷಕ್, ಅಬೇದ್ನೆಗೋ ಹವಿಗೆಯಲ್ಲಿ ಈ 3ರನ್ನ ಹಾಕಲು ರಾಜನು ಆಜ್ಞಾಪಿಸಿದಾಗಲೂ ಇವರು ಭಯಪಡಲಿಲ್ಲ. ರಾಜಾಜ್ಞೆಗಿಂತ ದೈವಾಜ್ಞೆಯೇ ಶ್ರೇಷ್ಠವಾದುದೆಂದು ದೇವರನ್ನ ಆಶ್ರಯಿಸಿಕೊಂಡ ಶದ್ರಕ್, ಮೆಷಕ್, ಅಬೇದ್ನೆಗೋ ಅಗ್ನಿ ಕುಂಡಲಿಯಲ್ಲಿ ಬೀಳಲು ಅಪೇಕ್ಷೆ ಪಡುತ್ತಾರೆ. ಈ ಶದ್ರಕ್, ಮೆಷಕ್, ಅಬೇದ್ನೆಗೋವನ್ನ ಅಗ್ನಿಯಲ್ಲಿ ಹಾಕಿದ ವ್ಯಕ್ತಿಗಳು ಸಹ ದಹಿಸಿ ಹೋದರು ಎಂದು ಬೈಬಲ್ ಶ್ರೀಗ್ರಂಥ ನಮಗೆ ತಿಳಿಸುತ್ತದೆ. ದಾವೀದ ಹೇಳ್ತಾನೆ, 100 ದಿನ ಬೇರೆ ಸ್ಥಳದಲ್ಲಿ ಜೀವಿಸುವುದಕ್ಕಿಂತ 1 ದಿನ ನಿನ್ನ ಆಲಯದಲ್ಲಿ ಜೀವಿಸಿದರೆ ಸಾಕು. ಈ ಲೋಕದಲ್ಲಿ ನಾವು ಲೌಕಿಕವಾಗಿ ಜೀವಿಸುವುದಕ್ಕಿಂತ ದೇವರಿಗಾಗಿ ಜೀವಿಸಿ ದೇವರ ಆಶ್ರಯದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ 1 ದಿನ ಜೀವಿಸಿದರೂ ಸಾಕು, ಸುರಕ್ಷಿತವಾಗಿರುತ್ತೇವೆ ಎಂಬುದಾಗಿ ಈ ಶದ್ರಕ್, ಮೆಷಕ್, ಅಬೇದ್ನೆಗೋ ದೇವರಿಗೆ ವಿರುದ್ಧವಾಗಿ, ಎಲ್ಲ ಲೋಕಕ್ಕೆ ವಿರುದ್ಧವಾಗಿ, ಲೋಕದ ಶಕ್ತಿಗೆ ವಿರುದ್ಧವಾಗಿ ನಿಂತರು, ದೇವರನ್ನ ಆಶ್ರಯಿಸಿಕೊಂಡರು. ಈ ದಹಿಸುವ ಅಗ್ನಿಯೂ ಸಹ ಈ ಶದ್ರಕ್, ಮೆಷಕ್, ಅಬೇದ್ನೆಗೋವನನ್ನ ದಹಿಸಲಿಲ್ಲ. ಹಾಗಾಗಿ ಅಗ್ನಿಯಲ್ಲಿ ದೇವರನ್ನ ಸ್ತುತಿಸುತ್ತಿದ್ದರು ಈ 3 ಜನ ದಾನಿಯೇಲನ ಸ್ನೇಹಿತರು. ಆತನೊಟ್ಟಿಗೆ ದೇವದೂತನು ಸಹ ಆತನೊಡನೆ ದೇವರನ್ನ ಆರಾಧಿಸುತ್ತಿದ್ದರು. ಯೆಶಾಯ ಪ್ರವಾದಿ ಗ್ರಂಥ 43ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸುಡಿದು ಬೆಂಕಿ, ದಹಿಸಲು ಜ್ವಾಲೆ, ಅದರ ಮಧ್ಯೆ ನೀ ನಡೆಯುವಾಗ. ಶದ್ರಕ್, ಮೆಷಕ್, ಅಬೇದ್ನೆಗೋ ಹಾವಿಗೆಯಲ್ಲಿ ಹಾಕಿದರು. ದೇವರನ್ನ ಆಶ್ರಯಿಸಿಕೊಂಡ ಆ 3ರನ್ನ ದೇವರು ಸಂರಕ್ಷಿಸಿದರು. ಹಾಲೆಲೂಯ, ಹಾಲೆಲೂಯ. ದೈವ ಕೃಪೆ, ದೈವಾಶ್ರಯ ಇದು ನಮಗೆ ಇದ್ದರೆ ಸಾಕು, ಯಾವ ಕೇಡು ನಮಗೆ ಬರುವುದಿಲ್ಲ. ದಾನಿಯೇಲ ಪ್ರವಾದಿ
ಇದೇ ರಾಜಾಜ್ಞೆಗೆ ವಿರುದ್ಧವಾಗಿ ನಡೆಯುತ್ತಿದ್ದಾನೆಂದು ಸುಳ್ಳು ಆಪಾದನೆ ಮಾಡಿ ದಾರ್ಯಾವೇಶನ ಮುಂದೆ ಆತನನ್ನು ವಿರುದ್ಧವಾಗಿ ಮಾತನಾಡಿದ ವ್ಯಕ್ತಿಗಳು, ರಾಜರೇ, ನಿಮಗೆ ವಿರುದ್ಧವಾಗಿ ರಾಜಾಜ್ಞೆಗೆ ವಿರುದ್ಧವಾಗಿ ನಡೆಯುತ್ತಿರುವ ಈ ಯಹೂದ್ಯನನ್ನ ಸಿಂಹದ ಗುಹೆಯೊಳಗೆ ಹಾಕಬೇಕೆಂದು ಕಟ್ಟಪ್ಪಣೆ ಆಗಬೇಕು ಆಶಿಸುತ್ತಾರೆ. ಈ ಲೋಕದ ಜನರು ದೇವರನ್ನು ಆಶ್ರಯಿಸಿಕೊಂಡವರನ್ನು ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ. ಮಣಿಪುರದ ಘಟನೆ ಮತ್ತೆ ಮರಿಕಳಿಸುತ್ತದೆ. ನಮ್ಮ ಜೀವಿತದಲ್ಲಿ ದೇವರೊಬ್ಬರನ್ನು ಆಶ್ರಯಿಸಿಕೊಂಡ್ರೆ ಎಂಥ ಕೇಡು ಬಾರದು ಎಂಬುದನ್ನು ನಾವು ದಾನಿಯೇಲನ ಗ್ರಂಥದಲ್ಲಿ ನೋಡುತ್ತೇವೆ. 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ದಾರ್ಯಾವೇಶ ಅರಸನು ಬಂದು ದಾನಿಯೇಲನಿಗೆ ಕೇಳುತ್ತಾನೆ, ದಾನಿಯೇಲನೇ, ಜೀವಿಸುವ ದೇವರ ದಾಸನೇ, ನಿನ್ನ ದೇವರು ನಿನ್ನನ್ನು ರಕ್ಷಿಸಿದರೆ? ಹೌದು ಅರಸರೇ, ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹದ ಬಾಯಿಯನ್ನು ಕಟ್ಟಿ ಹಾಕಿದರು. ಸಿಂಹದ ಬಾಯಿಯನ್ನು ಕಟ್ಟಿ ಹಾಕಿ ದಾನಿಯೇಲನನ್ನು ಸುರಕ್ಷಿತಗೊಳಿಸಿದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಚಿಂತಿಸೋಣ, ನಾವು ಯಾರನ್ನು ಆಶ್ರಯಿಸಿಕೊಂಡಿದ್ದೇವೆ? ದೇವರನ್ನು, ಲೋಕವನ್ನು,